ನಮಸ್ಕಾರ ವೀಕ್ಷಕರೇ, RLJ ನ್ಯೂಸ್ 24 ಭಾರತ 7ಗೆ ಸ್ವಾಗತ. ನಾನು ಅದ್ವಿಕಾ. ಕಳೆದ 4 ದಿನದ ಹಿಂದೆ ಗೋಕಾಕ್ ತಾಲೂಕಿನ ಪುಡಕಲ್ಕಟ್ಟಿ ಗ್ರಾಮದ ಬಸ್ ನಿಲ್ದಾಣ ದುರಸ್ತಿ ಬಗ್ಗೆ RLJ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರ ಮಾಡಲಾಯಿತು. ಸುದ್ದಿ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ರು. ಪುಡಕಲ್ಕಟ್ಟಿ ಗ್ರಾಮದ ಸಾಮಾನ್ಯ ಪ್ರಜೆ ಆದ ಮಾರುತಿ ನಕೋಜಿ ಬಸ್ ನಿಲ್ದಾಣ ಸ್ವಚ್ಛಗೊಳಿಸಿ ಮಾನವೀಯತೆ ಮೆರೆದಿದ್ರು. ಈ ಕಾರ್ಯ ಮೆಚ್ಚಿದ್ದ ಬಿಜೆಪಿ ಕಾರ್ಯಕರ್ತರಾದ ಉದ್ದಪ್ಪ ಕಿಳ್ಳಾರಿ, ಶಿವರಾಜ್ ವಡ್ಡರ, ಮಂಜು ಲಟ್ಟಿ, ವಾಸು ಗಸ್ತಿ ಎಲ್ಲಾ ಕಾರ್ಯಕರ್ತರು ಸೇರಿ ಮಾರುತಿ ನಕೋಜಿ ಅವರಿಗೆ ಸನ್ಮಾನ ಮಾಡಿ ಅಭಿನಂದನೆಗಳನ್ನ ತಿಳಿಸಿದ್ರು. RLJ ನ್ಯೂಸ್ ರಿಪೋರ್ಟರ್ ಮಲ್ಲಪ್ಪ ಗೌಡರ್, ಗೋಕಾಕ್. ಇದಾಗಿತ್ತು ಇವತ್ತಿನ RLJ ನ್ಯೂಸ್ 24 ಭಾರತ 7. ನಮಸ್ತೆ.